ನಾಗರಾಜ್ ಸರ್, ಈಗ ಒಂದು ಯಾರು ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಅವ್ರಿಗೂ ಒಂದು ಕುಟುಂಬ ಅಂತ ಇರುತ್ತೆ, ಮನೆಯಲ್ಲಿ ಅವ್ರಿಗೂ ಸಂಸಾರ ಇರುತ್ತೆ, ಕುಟುಂಬ ಅಂತಿದ್ಮೇಲೆ ಕೌಟುಂಬಿಕ ಕಲಹ ಅಂತ ಇರುತ್ತೆ. ಬಟ್ ಈ ಪ್ರಕರಣದಲ್ಲಿ ಕೊಲೆ ಅಂತಕ್ಕಂಥದ್ದು ಅನಿವಾರ್ಯವಾದಂತಹ ಸನ್ನಿವೇಶವಾಗಿತ್ತ ಅಂತ ಬೇರೆ ಬೇರೆ ಆಪ್ಷನ್ಸ್ ತುಂಬ ಇತ್ತು. ಬೇರೆ ಬೇರೆ ವಾಸ ಮಾಡ್ಬೋದಾಗಿತ್ತು, ಆಸ್ತಿಯನ್ನು ಹಂಚಿಕೆ ಮಾಡ್ಬೋದಾಗಿತ್ತು, ಇವೆಲ್ಲ ಇತ್ತು. ಬಟ್ ಆಕೆಗೇನೋ ಒಂದು ಮಾನಸಿಕ ಕಾಯಿಲೆ ಇತ್ತು, ಅದು ಈ ದುರಂತಕ್ಕೆ ಕಾರಣವಾಯಿತು ಅಂತಾರಲ್ಲ, ಅದನ್ನು ತಾವು ಒಪ್ತೀರಾ ಅಂತ? ನೋಡು, ಕೊಲೆ ಅಂದರೆ 2-3 ಥರ ಇರ್ತದೆ. ಒಂದು ಪ್ಲಾನ್ ಮಾಡಿಕೊಂಡು ಅದರಿಂದ ಏನಾದ್ರು ಮೋಟಿವ್ ಇದ್ಕೊಂಡು ಪ್ರಿಪೇರ್ ಮಾಡಿಕೊಂಡು ದೆನ್ ಕಮಿಟಿಂಗ್ ಮರ್ಡರ್. ಇನ್ನೊಂದು ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್, ಆ ಕ್ಷಣದಲ್ಲಿ ಬರ್ತಕ್ಕಂಥ ಕೋಪಕ್ಕೆ ಬುದ್ಧಿ ಕೊಟ್ಟು ಮಾಡುವಂಥದ್ದು. ಇದು ನೋಡಿದರೆ ಆ ಥರನೇ ಇರ್ಬೋದು, ಯಾಕೆಂದರೆ ಅದು ಮನೆಯಲ್ಲಿ ಚಾಕುಗಳು ಇರ್ತವೆ, ಅದೇನು ಸ್ಪೆಷಲಿ ಮೇಡ್ ಅಥವಾ ಏನೋ ಅಂಗಡಿಯಿಂದ ಅದಕ್ಕೋಸ್ಕರ ತಂದದ್ದಂತ ಕಾಣೋದು. ಹಾಂ, ಕಿಚನ್ ನೈಫ್ ಇರ್ಬೋದು. ಆದರೆ ಇಲ್ಲಿ ಜಗಳ ಇವ್ರದ್ದು ಕಾಮನ್ ಆಗಿತ್ತಲ್ಲ. ಈ ಮಸ್ಟ್ ಹ್ಯಾವ್ ಟೇಕನ್ ಇಟ್ ಆ್ಯಸ್ ಎ ಯೂಶುವಲ್ ಥಿಂಗ್, ಏನೋ ಕ್ಯಾಶುವಲ್ ಆಗಿ ತೊಗೊಂಡಿರ್ಬೋದು. ಇದು ದಿನ ಸಾಯರ್ಗಳವ್ರು ಯಾರೋ ಅಂದಂಗೆ. ಆದರೆ ಆ್ಯಸ್ ಎ ಪೊಲೀಸ್ ಆಫೀಸರ್ ಈ ಶುಡ್ ಹ್ಯಾವ್ ಯೂಸ್ಡ್ ಇಸ್ ಲಿಟಲ್ ಕಾಮನ್ ಸೆನ್ಸ್, ಬಿಕಾಸ್ ಈ ವಾಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನನಗೆ ಅದೇ ಒಂದು ರೀತಿಯ ಇದಾಗೋದು. ಎಲ್ಲ ಒಂದು ಇಡೀ ರಾಜ್ಯದ ಜನತೆಗೆ ಒಂದು ನ್ಯಾಯ ಕೊಡುವಂಥ ಒಂದು ವ್ಯಕ್ತಿ ತನ್ನ ಒಂದು ಮನೆಯಲ್ಲಿ ಆದಂಥ ಒಂದು ತನಗೇ ಆದಂಥ ಒಂದು ಸಂದರ್ಭದಲ್ಲಿ ನಿಭಾಯಿಸಲಿಕ್ಕೆ ವಿಫಲರಾದ್ರ ಅಂತ ಒಂದು ಇದು ಈಸ್ ಎ ಬೇಸಿಕ್ ಕ್ವಶನ್, ಎಲ್ಲರಿಗೂ ಬರುತ್ತೆ. ಆಗ ನೋಡಿದರೆ ಈ ಕೂಡ ಟೇಕನ್ ಎ ಎಕ್ಸ್ಟ್ರೀಮ್ ಸ್ಟೆಪ್ ಆಫ್ ಡೈವೋರ್ಸ್ ತೊಗೊಂಡಿರ್ಬೋದಿತ್ತು, ಅಥವಾ ರಿಹ್ಯಾಬಿಲಿಟೇಷನ್ ಇದೇನಿದೆ ಕೊಡ್ಬೋದಿತ್ತು ಇನ್ ಎ ಇಂಡೈರೆಕ್ಟ್ ವೇ. ಬಟ್ ಈಗ ಅವ್ರಿಗೆ ಬುದ್ಧಿ ಸರಿ ಇಲ್ಲ, ಅದು ಇಲ್ಲ, ಇದೆಲ್ಲ ಏನೇ ಹೇಳಿದರೂ ಕೂಡ ಅದು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಬಟ್ ಈ ಮಟ್ಟಕ್ಕೆ ಹೋಗೋಕ್ಕೆ ಬಿಡಬಾರ್ದಾಗಿತ್ತು ಅಂತ ನನ್ನ ಪ್ರಶ್ನೆ. ಲೋಕಲ್ ಪೊಲೀಸೆಲ್ಲ ಅವ್ರಿಗೆ ಬೇಕಾದಂಥ DGನೂ ಇದ್ದರು, ಅವರು ಬಿಹಾರದವರೇ. ಅವ್ರಿಗೆ ಹೇಳಿದ್ರು ಕೂಡ ಓಡಿ ಬಂದು ಕೆಲಸ ಮಾಡೋರು. ಯಾಕೆ ಮಾಡಲಿಲ್ಲ? ಇದು ಸಾಮಾನ್ಯನೂ ಕೂಡ ನಾನು ಹೇಳ್ತೀನಿ, ಏನಪ್ಪ ಇದು ಯಾಕೆ ನೀನು ಮಾಡೋಕ್ಕೆ ಹೋದೆ, ನಮ್ಗೆ ಹೇಳಿದರೆ ನಾವು ಮಾಡ್ತಾ ಇಲ್ವಾ ಅಂತ ನಾವು ಹೇಳಿದ್ದೀವಿ, ಎಷ್ಟೋ ಸರಿ ಹೇಳಿದ್ದೀವಿ. ಒಂದು ಭಯಂಕರ ಮರ್ಡರಲ್ಲಿ ನಾನು ಹೇಳಿದ್ದೀನಿ, ನನಗೆ ಅವನಿಗೆ ಪರಿಚಯ ಇತ್ತು ಮಾಡಿದವನು. ಅವನಿಗೆ ಹೇಳಿದರೆ ಅವನು ಒಂದು ಉನ್ನತ ಹುದ್ದೆಯಲ್ಲಿದ್ದ ಒಂದು ಯೂನಿವರ್ಸಿಟಿಲಿ. ಹಾಗೆ ಹೇಳಿದಾಗ ಅವನು ಹೇಳ್ದ, ಕೋಪ ಬಂತು ಸರ್, ಮಾಡಿದ್ದೀವಿ ನಾವು. ಹಾಗೆ ಅನೇಕ ಸಂದರ್ಭಗಳಲ್ಲಿ ಈಗ ಆಗೋದುಂಟು. ಅದರಲ್ಲಿ ಇವ್ರಿಗೂ ಆಗಿದೆ ಅಲ್ಲ ಅಂತ ನಮಗೆ ಒಂದು ಬಸವರಾಜ್ ಸರ್, ನಾವು ಗಮನಿಸ್ತಾ ಇದ್ರೆ ಆರ್ಥಿಕ ಸಂಕಷ್ಟದಲ್ಲಿ ಕೂಡ ಅವರಿದ್ರು, ಅದು ಕೂಡ ವಿಪರೀತ ಜಗಳಕ್ಕೆ ಕಾರಣ ಆಗ್ತಿತ್ತು ಅಂತ. ಬಟ್ ನಂಗೆ ಇರೋದು ಪ್ರಶ್ನೆ, ಒಂದು ಅವರಿಗೆ ಲಾಸ್ಟ್ ಪೇ ರೀತಿನಲ್ಲೇ ಪೆನ್ಷನ್ ಕೂಡ ಸಿಕ್ತಿತ್ತು ಅಂದರೆ ಇಟ್ ಮೇ ಬಿ ಅಂದರೆ ಒಂದು ಅಪ್ರಾಕ್ಸಿಮೇಟ್ ಒಂದು 2 to 3 lakhs ಬರ್ತಿತ್ತೇನೋ. 40 ರಿಂದ 50 ಲಕ್ಷ ಸಾಲ ಮಾಡಿದ್ರು ಅಂತ, ಅದು ದೊಡ್ಡ ವಿಚಾರನ? ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿರೋರಿಗೆ 40 ರಿಂದ 50 ಲಕ್ಷ ಸಾಲ ದೊಡ್ಡ ವಿಚಾರ ಅಂತ ಅನ್ಸುತ್ತಾ? ನಿಮ್ಮ ಹತ್ರ ಏನು ಹೇಳ್ಕೊಳ್ತಿದ್ರು? ಅದು ರಿಟೈರ್ಡ್ ಆದಮೇಲೆ ಮನುಷ್ಯನಿಗೆ ಭಾಳ ಲಿಮಿಟೆಡ್ ಸೋರ್ಸ್ ಇರ್ತವೆ. ರಿಟೈರ್ಡ್ ಆದಮೇಲೆ ಖರ್ಚು, ವಿಪರೀತ ಖರ್ಚು, ಹೇಳ್ತೀವಿ ಎಲ್ಲನೂ ಲ್ಯಾವಿಶ್ ಆಗಿ ಲೈಫ್ ಎಂಜಾಯ್ ಮಾಡೋಳು. ಸೊ ಎಷ್ಟು ದುಡ್ಡಾದರೂ ಸಾಲ್ತಿರ್ಲಿಲ್ಲ. ಮಗಳು ಹಾಗೆ, ಮಗ ತಂದೆ ಒಂದು, ಮಗಳು ತಾಯಿ ಒಂದು, ಈ ಥರ ಸಿಚುವೇಶನ್ ಇತ್ತು ಮನೆಯಲ್ಲಿ. ಸೊ ಇವರು ಹಾಸ್ಪಿಟ್ಲ್ ಅದು ಹಾಕಿದ್ಮೇಲೆ ತಿಂಗಳ ಒಂದು 5-6 ಲಕ್ಷ ಖರ್ಚಾಗ್ತಿತ್ತು. ಅವ್ರು ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ, ನಾನು ಎಷ್ಟಂತ ಖರ್ಚು ಮಾಡಲಿ, ಎಲ್ಲಿಂದ ತರಲಿ, ನಾನು ಸಾಲ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಜೊತೆಗೆ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸು ಹೇಳೋರು, ನಮ್ಮ ನಾಡಗೌಡ ಭಾಳ ಆತ್ಮೀಯ ಸ್ನೇಹಿತ ಅವರಿಗೆ, ಅಷ್ಟೊಂದು ಒಳ್ಳೆ, ಅವ್ರ ಮುಂದೆಲ್ಲ ಹೇಳ್ತಾಯಿದ್ರು. ಅವ್ನು ನನ್ನ ಕ್ಲಾಸ್ಮೇಟ್ ನಾಡಗೌಡ. ಹೀಗಾಗಿ ಪಾಪ ಅವನು ನನಗೆ ಅವನು ನಾವು 2-3 ಸಲ ಹೇಳಿದ್ದಲ್ಲ, ಮನೆಗೆ ಹೋಗಿದ್ದೀವಿ. ಆದರೆ ಅದು ನಮ್ಮ ನಾಗರಾಜರು ಹೇಳಿದಾಗೆ ಡೈವರ್ಸ್ ಕೊಡಬೇಕಿತ್ತು ಅಂದ್ರಲ್ಲ, ಅದು ಆ ಸಿಚುವೇಶನ್ಗೆ ಅದು ಮರ್ಯಾದೆ ಪ್ರಶ್ನೆ. ಆ ಲೆವೆಲಿಗೆ ಹೋದಂಥ ಅಧಿಕಾರಿ ಮರ್ಯಾದೆ ಒಂದು ಪ್ರಶ್ನೆ ಇರ್ತದೆ. ಆ ಅಮ್ಮ ಡೈವರ್ಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ಇವ್ರು ಕೊಡ್ಲಿಕ್ಕೆ ರೆಡಿ ಇದ್ರು, ಅವಳು ರೆಡಿ ಇಲ್ಲ, ನಿನಗೆ ಕೊರಗಿಸಿ ಸಾಯಿಸ್ತಾನೆ ಅಂತನವರು. ಕೆಲವು ಸಿನಿಮಾಗಳನ್ನು ನೋಡಿದ್ವಪ್ಪ ಇದನ್ನ ನಾವು, ಸೈಕೋಪ ಅದೇ ಆ ಥರ ಇದ್ದಾಗ ಇವರು ಏನು ಡೈವರ್ಸ್ ಕೊಡ್ತಾರೆ? ಅದು ಕೋರ್ಟಿಗೆ ಹೋದ್ರೆ ಎಲ್ಲ ದಿನ ಹೈಲೈಟು, ಎಲ್ಲ ಮರ್ಯಾದೆ ಹಾಳು ಎಲ್ಲ ಇದು. ಪಾಪ ಒಳ್ಳೆ ಮರ್ಯಾದೆ ಇಟ್ಕೊಂತ ಜೀವನ ಮಾಡದಂತ ಅಧಿಕಾರಿ, ಅಗದಿ ಟಾಪ್ ಮೋಸ್ಟ್ ಅಧಿಕಾರಿ. ಸೊ ಈ ತರ ಮರ್ಯಾದೆ ಯಾಕೆ ಹೋಗೋದಂತ ಆ ಹೆದರಿಕೆಯಿಂದ ಅವರು ಡೈವರ್ಸ್ ಕೊಡ್ಲಿಲ್ಲ. ಅದೊಂದು ಈ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಇದೊಂದು ಇರುತ್ತೆ ಮರ್ಯಾದೆ. ನಾವು ಬಹಳಷ್ಟು ಇವರೊಬ್ಬರೇ ಅಲ್ಲ, ನಾವು ಸುಮಾರು ಅಧಿಕಾರಿಗಳು ನೋಡಿದ್ದೇವೆ. ನಾಗರಾಜ್ ಅವ್ರಿಗೆ ಗೊತ್ತು, ಆಫ್ಟರ್ ರಿಟೈರ್ಮೆಂಟ್ ಮನೆಗೂ ಹೋಗಿದ್ದಾರೆ ಅವರು, ವಾಪಸ್ ಬೈಫರ್ಕೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ಇದ್ದಾರೆ, ವಿತೌಟ್ ಡೈವರ್ಸ್ ಹೋಗಿದ್ದಾರೆ. ಸೊ ಹೀಗೆ
ಮರ್ಯಾದೆ ಪ್ರಶ್ನೆಯಿಂದ ಅವರು ಈ ತರ ಆಗ್ತದೆ. ಬಂದೆ ಸರ್, ಒಂದು ನಿಮಿಷ ಬಸವರಾಜ್ ಸರ್, ಒಂದು ವಿರಾಮ ತಗೋಬೇಕು. ನಾನು ನೆಕ್ಸ್ಟ್ ಪ್ರಮೋದ್ ರಾವ್ ಅವ್ರನ್ನ ಕೇಳ್ತೀನಿ. ಅವರು ಪ್ರಾಮಾಣಿಕರು, ದಕ್ಷರು ಅಂತಕ್ಕಂಥದ್ದೆಲ್ಲ ಹೇಳ್ತಾ ಇದ್ರು. ಬಟ್ ಅವರು ಕಾರವಾರದಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೂ ಕೌಟುಂಬಿಕ ವಿಚಾರವಾಗಿ ಏನಾದರೂ ಮಾಹಿತಿಗಳನ್ನ ಹಂಚ್ಕೋತಾ ಇದ್ರ? ಅವಾಗಿಂದನೂ ಶುರುವಾಗಿತ್ತಾ ಈ ಕಲಹ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ.